ದೀಪಾವಳಿ ಮುಗೀತು. ಸೊ ಬ್ಯಾಕ್ ಟು ಬೆಂಗಳೂರು. ನಾನು ರೀಚ್ ಆಗುವಾಗಲೇ ಬೆಳಿಗ್ಗೆ 6:30 ಆಗಿತ್ತು. ಸೊ ನಾನು ಅನ್ಕೊಂಡೆ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಜಿಮ್ಮಿಗೆ ಹೋಗೋಣ ಅಂತ. ನನ್ನ ಜಿಮ್ ಇರೋದು 4th ಫ್ಲೋರಲ್ಲಿ. ನಾನು ಯಾವಾಗಲೂ ಸ್ಟೇರ್ಸ್ ಹತ್ಕೊಂಡೇ ಹೋಗೋದು. ತುಂಬ ಜನರು ಲಿಫ್ಟಲ್ಲಿ ಬರ್ತಾರೆ, ಬಟ್ ಥ್ರೆಡ್ಮಿಲಲ್ಲಿ ಬಂದು ನಡೀತಾರೆ. ಡಸಂಟ್ ಮೇಕ್ ಸೆನ್ಸ್ ಅಲ್ವಾ? ಇವತ್ತು ನನ್ನ ಲೆಗ್ ಡೇ. ಸೊ ಬೇಗನೆ ನನ್ನ ವಾರ್ಮ್ ಅಪ್ ಅನ್ನು ಮುಗಿಸಿದೆ. ನಾನು ನನ್ನ ಲೆಗ್ ಡೇ ಅನ್ನು ಲೆಗ್ ಕರ್ಲ್ಸ್ ಇಂದನೇ ಯಾವಾಗಲೂ ಸ್ಟಾರ್ಟ್ ಮಾಡೋದು. ಹೆವಿಯಾದ ವೇಟ್ಸ್ ಅಲ್ಲಿ 3 ಸೆಟ್ ಮಾಡಿದೆ. ಲೆಗ್ ಕರ್ಲ್ಸ್ ಜೊತೆ ಸೂಪರ್ ಸೆಟ್ ಆಗಿ ಬಾಡಿ ವೇಟ್ ಸ್ಕ್ವಾಟ್ ಮಾಡಿದೆ. ಈ ಸೆಟ್ಟಿಗೆ ನಾನು 25 ರೆಪಿಟೇಷನ್ಸ್ ಮಾಡ್ತಿದ್ದೇನೆ. ನೆಕ್ಸ್ಟ್ ಆಗಿ ಲೆಗ್ ಪ್ರೆಸ್. ಸೊ ಲೆಗ್ ಪ್ರೆಸ್ ಅನ್ನು ಫಸ್ಟ್ ಲೋಡ್ ಮಾಡಿದೆ. ಹೆವಿ ಆದ ವೇಟ್ಸ್ ಅಲ್ಲಿ 3 ಸೆಟ್ ಮಾಡಬೇಕು. ಸೊ ಹೆವಿ ಆದ ವೇಟ್ಸ್ ಅನ್ನು ಹಾಕೊಂಡೆ. ಲೆಗ್ ಪ್ರೆಸ್ ಅಲ್ಲೇ ನನಗೆ ಯಾವಾಗಲೂ ಆದಷ್ಟು ಮೈಂಡ್ ಮಸಲ್ ಕನೆಕ್ಷನ್ ಫೀಲ್ ಆಗೋದು. ಸೊ ಇದು ನನ್ನ ಫೇವ್ರೆಟ್ ವರ್ಕೌಟ್ ಅಂತ ಕೂಡ ಹೇಳ್ಬೋದು. ಲೆಗ್ ಪ್ರೆಸ್ ಆದ ನಂತರ ನನ್ನ ಲೆಗ್ಸ್ ಚೆನ್ನಾಗಿ ಪಂಪ್ ಆಗಿತ್ತು. ಸೊ ಮಿರರಲ್ಲಿ ಸ್ವಲ್ಪ ಪಂಪ್ ಚೆಕ್ ಮಾಡಿದೆ. ಅದೇ ಜೋಶಲ್ಲಿ ಲೆಗ್ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹೆವಿ ಆದ ವೇಟ್ಸ್ 3 ಸೆಟ್ ಮಾಡಬೇಕು. 3 ಸೆಟ್ಟಲ್ಲಿ ಕೂಡ ಆದಷ್ಟು ನಿಮ್ಮ ಬಾಡಿಯನ್ನು ಪುಷ್ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ವರ್ಕೌಟ್ ಬುಲ್ಗೇರಿಯನ್ ಸ್ಪ್ಲಿಟ್ ಸ್ಕ್ವಾಟ್ಸ್. ಈ ವರ್ಕೌಟ್ ಮಾಡಲಿಕ್ಕೆ ಕೈಯಲ್ಲಿ 25 kg ಡಂಬಲ್ ಹಿಡ್ಕೊಂಡು 3 ಸೆಟ್ ಮಾಡಬೇಕು. ಈ ವರ್ಕೌಟ್ ಅನ್ನು ಕಂಪ್ಲೀಟ್ ಮಾಡುವಷ್ಟರಲ್ಲಿ ಜೀವನೇ ಹೋಗ್ತದೆ. ಇದಾದ್ಮೇಲೆ ಲೆಗ್ಸಿಗೆ ಲಾಸ್ಟ್ ಆ್ಯಂಡ್ ಫೈನಲ್ ವರ್ಕೌಟ್ ಮಷೀನ್ ಕಾಫ್ ರೈಸಸ್. ಸೊ ಕಾಫ್ ಮಿಷಿನ್ ಅಲ್ಲಿ 30 kg ಪ್ಲೇಟ್ ಅನ್ನು ಹಾಕಿ 3 ಸೆಟ್ ಮಾಡಿದೆ. 100 days ಅಲ್ಲಿ 6 ಪ್ಯಾಕ್ ಅಂತ ಹೇಳಿ ಆ್ಯಬ್ ವರ್ಕೌಟ್ ಮಾಡೋದೇ ಹೇಗೆ. ಲಾಸ್ಟಿಗೆ ನಾನು ಲೆಗ್ ರೈಸಸ್ ಅಲ್ಲಿ 3 ಸೆಟ್ ಮಾಡಿ ನನ್ನ ವರ್ಕೌಟ್ ಅನ್ನು ಫಿನಿಶ್ ಮಾಡಿದೆ. ಇಷ್ಟೆಲ್ಲ ವರ್ಕೌಟ್ ಆದಮೇಲೆ ಮಿರರ್ ಸೆಲ್ಫೀಸ್ ತೆಗೆಯುವಾಗ ಒಂದೇ ಒಂದು ನಾವು ಎಷ್ಟು ಪ್ರೋಗ್ರೆಸ್ ಮಾಡಿದ್ದೇವೆ ಅಂತ ನಮಗೆ ಗೊತ್ತಾಗ್ತದೆ. ಬೇರೆಯವ್ರ ಹತ್ರ ಕಂಪೇರ್ ಮಾಡೋದಲ್ಲ, ನಮ್ಮನ್ನು ನಮ್ಮ ಜೊತೆನೇ ಕಂಪೇರ್ ಮಾಡೋದು. ಇಟ್ ಈಸ್ ಆಲ್ವೇಸ್ ಯು ವರ್ಸಸ್ ಯು.